ಹಾಯ್ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳ ಎಕ್ಸಾಮ್ ನಡೆಯುತ್ತಿದ್ದು ಆ ವಿದ್ಯಾರ್ಥಿಗಳು ಮಾಡುವಂಥ ಮಿಸ್ಟೇಕ್ಸು ಬಹಳಷ್ಟಾಗಿದೆ ಅಂತ. ಏನು ಮಿಸ್ಟೇಕ್ ಆಗಿದೆ ಅಂತಂದರೆ, ಆ ಒಂದು ಆನ್ಸರ್ ಶೀಟಲ್ಲಿ ಕ್ವಶನ್ ನಂಬರನ್ನು ಹಾಕದೆ ಒಂದು ಬರೀತಿರುವಂಥದ್ದು. ಅದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕಂತಂದರೆ ನೀವು ಬರೆದಿರುವಂಥ ಆನ್ಸರ್ ಕರೆಕ್ಟ್ ಇದ್ದರೂ ಕೂಡ ನೀವು ಕ್ವಶನ್ ನಂಬರನ್ನು ಹಾಕದೆ ಆನ್ಸರ್ ಬರೆದಿದ್ರೆ ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಇರೋದಿಲ್ಲ. ಬೇಕಂತಲೇ ನೀವು ಕ್ವಶನ್ ಆನ್ಸರನ್ನು ಅದಕ್ಕೆ ಬರೆದಿರುವಂಥ ಅಂಕವನ್ನು ಕಳ್ಕೊತೀರಾ. ಇಂಗ್ಲೀಷ್ ಎಕ್ಸಾಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಅದೇ ರೀತಿ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ನಂತರ ಕ್ವಶನ್ ಪೇಪರ್ ಮೇಲೆ ಯಾವುದೇ ರೀತಿ ಚಿತ್ಕಟ್ ಅಥವಾ ಅದರ ಮೇಲೆ ಗೀಚೋದಾಗಲಿ ಬರೆಯೋದಾಗಲಿ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ಏನಾದರೂ ಸ್ಕ್ವಾಡ್ ಏನಾದರೂ ಬಂದರೆ ನಿಮಗೆ ಪ್ರಶ್ನೆ ಹಾಕುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಆ ರೀತಿ. ಹಲವಾರು ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ನ ಬಗ್ಗೆ ಗೊಂದಲ ಇದೆ. ಹಲವಾರು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜನ್ನು ಮಾಡ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಖರವಾದ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.